ಗೊಂದಲ ಹುಟ್ಟಿಸಿದ ಕೇಂದ್ರದ ಮನೆಗಣತಿ ಪ್ರಶ್ನಾವಳಿ ನಾಗರಿಕರ ಖಾಸಗಿತನಕ್ಕೆ ಧಕ್ಕೆ ತರುವಂತಹ ಪ್ರಶ್ನೆಗಳಿದೆಯಾ? ಹಾಗಾದ್ರೆ ಮನೆಯಲ್ಲಿರುವಂತಹ ವಸ್ತುಗಳ ಸಂಖ್ಯೆಯನ್ನ ಲೆಕ್ಕ ಕೇಳ್ತಾ ಇದ್ದಾರೆ ಗಣತಿಯ ಸಂದರ್ಭದಲ್ಲಿ, ಅದನ್ನು ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಇದಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ಆಹಾರ ಪದಾರ್ಥ ಧಾನ್ಯಗಳ ಮೂಲದ ಬಗ್ಗೆಗೂ ಕೂಡ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಕೆಲ ಖಾಸಗಿ ಮಾಹಿತಿಗಳನ್ನು ಕೇಳಿರುವಂತಹ ಕೇಂದ್ರ ಪ್ರಶ್ನಾವಳಿ ಇದೀಗ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ. 2027ರಲ್ಲಿ ನಡೆಯಲಿರುವಂತಹ ಕೇಂದ್ರದ ಜನಗಣತಿ, ಅದಕ್ಕೂ ಮುನ್ನ ಮನೆ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಲಿದೆ. 33 ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದೆ. 33 ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಪ್ರಶ್ನಾವಳಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ತೀವ್ರ ಖಾಸಗಿತನಕ್ಕೆ ಖಾಸಗಿ ಪ್ರಶ್ನೆಗಳಿಗೆ ಬೇಕಿತ್ತ, ಇದರ ಅವಶ್ಯಕತೆ ಇದೆಯಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಕೇಂದ್ರ ಗೃಹ ಸಚಿವಾಲಯದಿಂದ ಮನೆ ಗಣತಿ ಪ್ರಶ್ನಾವಳಿಯನ್ನ ಬಿಡುಗಡೆ ಮಾಡಲಾಗಿದೆ. ಮುಂದಿನ ವರ್ಷದಿಂದ ಕೇಂದ್ರದ ಜನಗಣತಿ ಹಾಗೂ ಜಾತಿ ಗಣತಿ ಕೂಡ ನಡೆಯಲಿದೆ. ಆದರೆ ಈ ಒಂದು ಮನೆ ಗಣತಿಗೆ 33 ಅಂಶಗಳ ಪ್ರಶ್ನಾವಳಿ ಏನು ಬಿಡುಗಡೆ ಮಾಡಿದೆ, ಇದಕ್ಕೆ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಅದರಲ್ಲೂ ಕೂಡ ಗಮನಿಸೋದಾದರೆ ಒಂದಷ್ಟು ಪ್ರಶ್ನೆಗಳು ನಿಜಕ್ಕೂ ತೀರಾ ಖಾಸಗಿತನ. ಮನೆಯಲ್ಲಿ ಅಡುಗೆ ಪದಾರ್ಥಗಳೆಷ್ಟಿದೆ, ದವಸ ಧಾನ್ಯಗಳೆಷ್ಟಿದೆ ಅಂತ ರೀಸೆಂಟಾಗಿ ಜನಗಣತಿ ಮಾಡುವಂಥ ಸಂದರ್ಭದಲ್ಲೂ ನಿಮ್ಮ ಮನೇಲಿ ಕುರಿ ಎಷ್ಟಿದೆ, ಕೋಳಿ ಎಷ್ಟಿದೆ ಅನ್ನುವಂಥ ಪ್ರಶ್ನೆಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಜನಕ್ಕೆ ತೀರಾ ನಮ್ಮ ಟೈಮಲ್ಲಿ ಇವ್ರು ಬಂದು ಕೇಳಿದಾಗ ಕೊಡೋದೇ ಹೆಚ್ಚು, ಅಂಥದ್ರಲ್ಲಿ ಇಂಥ ಸಿಲ್ಲಿ ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀರಾ ಅಂತ ಒಂದಷ್ಟನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು DKಶಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇಂದು ಎಂಥ ಪ್ರಶ್ನೆಗಳ್ರಿ ಇದು, ಬೆಂಗಳೂರಲ್ಲಿ ಕುರಿ ಕೋಳಿ ಸಾಕ್ತಾರೆ ಏನ್ರಿ ಅಂತೆಲ್ಲ ಕೇಳಿದ್ರು. ಒಂದಷ್ಟು ಪ್ರಶ್ನೆಗಳನ್ನ ತೆಗೆದಾಕಿದ್ರು. ಅಂಥದ್ದೇ ಸಿಚುಯೇಷನ್ ಮತ್ತೆ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂತ ಎಲ್ಲ ಹೇಳಿದ್ರೆ ಇಲ್ಲಿ ಆಹಾರದ ದವಸ ಧಾನ್ಯಗಳು ನಿಮ್ಮ ಮನೇಲಿ ಎಷ್ಟಿದೆ, ಅದು ಇದು ಅಂತ ಹೇಳಿ 33 ಅಂಶಗಳನ್ನು ಏನು ಸಿದ್ಧಪಡಿಸ್ಕೊಂಡಿದೆ, ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ನಾಗರಿಕರ ಖಾಸಗಿತನಕ್ಕೆ ಹಾಗಾದ್ರೆ ಧಕ್ಕೆ ತರುವಂತಹ ಪ್ರಶ್ನೆಗಳು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಸದ್ಯಕ್ಕೆ ಈ ಒಂದು ವಿಚಾರ ಹುಟ್ಟಾಕಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ನಾವು ಗಮನಿಸೋದಾದ್ರೆ ಕಳೆದ ಜಾತಿ ಗಣತಿ ಅಥವಾ ಜನಗಣತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಮನೇಲಿ ಕುರಿ ಇದೆಯಾ, ಕೋಳಿ ಇದೆಯಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿತ್ತು. ಈ ಪ್ರಶ್ನೆಗಳಿಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಮನೇಲಿ ಏನೆಲ್ಲ ದವಸ ಧಾನ್ಯಗಳಿದೆ ಎನ್ನುವಂಥ ಪ್ರಶ್ನೆ ಜನರಿಗೂ ಇರ್ಸು ಮುರ್ಸು ತರುತ್ತಾ, ಹೇಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಅಮೃತ, ಕೇಂದ್ರ ಸರ್ಕಾರ ನಡೆಸಲು ಉದ್ದೇಶಿಸಿರುವಂತಹ ಜಾತಿ ಗಣತಿ ಮತ್ತು ಮನೆಗಣತಿಯ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ 33 ಪ್ರಶ್ನೆಗಳ ಪ್ರಶ್ನಾವಳಿಯನ್ನ ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆ ಮಾಡಿದೆ. ಈ ಪ್ರಶ್ನಾವಳಿಯಲ್ಲಿರುವ ಪ್ರಶ್ನೆಗಳು ಹಲವು ಹಂತದಲ್ಲಿ ನಾಗರಿಕ ವಲಯಕ್ಕೆ ಗೊಂದಲ ಹುಟ್ಟಿಸುವಂತಹ ಸಮಸ್ಯೆಗಳನ್ನ ಹೊಂದಿಕೊಂಡಿದೆ. ಪ್ರಶ್ನೆಗಳಲ್ಲಿ ನಿಮ್ಮ ಮನೆಯ ವಿವರಗಳನ್ನ ಮನೆಗಣತಿ ವೇಳೆ ತೆಗೆದುಕೊಳ್ಳೋದು ಸಹಜವಾದ್ರೂ ಕೂಡ ಮನೆಯ ಒಳಗಿನ ಪ್ರಾಪರ್ಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಲ್ಲಿ ಪ್ರಶ್ನೆಗಳನ್ನ ಹಾಕಿರುವುದು ಹಲವರಿಗೆ ಇರಿಸ್ಪೋರ್ಸ್ ಮಾಡುವಂತ ಸನ್ನಿವೇಶ ಎದುರಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ನಿಮ್ಮ ಮನೆಯಲ್ಲಿರುವ ವಸ್ತುಗಳು ಯಾವುವು, ನೀವು ಪ್ರಿಫರ್ ಮಾಡ್ತಿರುವ ಆಹಾರ ಧಾನ್ಯಗಳು ಎಲ್ಲಿಂದ ಬರ್ತಿದ್ದಾವೆ, ಅವುಗಳ ಮೂಲ ಯಾವುದು, ಈ ರೀತಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಅಲ್ಲಿ ಕೇಳಿರೋದ್ರಿಂದಾಗಿ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕೋ ಬೇಡವೋ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳೋದ್ರಿಂದ ಆಗುವ ಲಾಭ ನಷ್ಟ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮನೆಯಲ್ಲಿ ಮನೆ ಯಜಮಾನರು ಯಾರು, ಅಲ್ಲಿರುವ ವಾಸವಿರುವವರು ಎಷ್ಟು, ಮನೆಯ ಪರಿಸ್ಥಿತಿ ಹೇಗಿದೆ, ಕಟ್ಟಡದ ವ್ಯಾಲ್ಯೂ ಏನು ಅನ್ನುವಂತ ಈ ರೀತಿ ಹಲವು ರೀತಿಯಂತ ಪ್ರಶ್ನೆಗಳನ್ನ ಕೇಳಲಾಗಿದೆ. ವೈಯಕ್ತಿಕವಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಭಾಗವಾಗಿ ಈ ಪ್ರಶ್ನಾವಳಿಯನ್ನ ರೂಪಿಸಲಾಗಿದೆ ಅನ್ನುವಂತ ಮಾತನ್ನ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಆ ಮುಖಾಂತರ ಜನರ ಆರ್ಥಿಕ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ನಡೆದುಕೊಳ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಇದನ್ನ ಮಾಡಲಾಗ್ತಿದೆ ಅನ್ನುವಂತ ಮಾತು ಗೃಹ ಇಲಾಖೆಯಿಂದ ಬಂದಿದೆ. ಆದ್ರೆ ಇದಕ್ಕೆ ನಾಗರಿಕ ವಲಯದಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಜನ ಈ ಮಾಹಿತಿಗಳನ್ನ ಭರ್ತಿ ಮಾಡುವ ಸಂದರ್ಭದಲ್ಲಿ ಕೊಡುವಂತಹ ಪ್ರತಿಕ್ರಿಯೆಗಳು ಉತ್ತರವನ್ನ ನೀಡಲಿದೆ. ಹಾಗೆ ಕೇಂದ್ರದ ಗೃಹ ಸಚಿವಾಲಯ ನೀಡಿರುವ ಈ ಮಾಹಿತಿ ಪ್ರತಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಸರ್ವೆ ಕಾರ್ಯ ಯಾವಾಗ ಆರಂಭ ಆಗುತ್ತೆ ಅನ್ನೋದರ ಮೇಲೂ ಕೂಡ ಇದರ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯಗಳು ಹೇಗೆ ರೂಪಿತವಾಗ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.